ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ 16ನೇ ಬಜೆಟ್ ಹಣಕಾಸು ಸಚಿವರಾಗಿ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ 16ನೇ ಬಜೆಟ್ ಮಂಡಿಸಿದ್ದಾರೆ. ಬಜೆಟ್ನಲ್ಲೂ ದಾಖಲೆ, ಸಾಲ ಮಾಡೋದ್ರಲ್ಲೂ ದಾಖಲೆ. 16 ಬಜೆಟ್ ಮಂಡಿಸಿದ ಪ್ರಖ್ಯಾತಿಯೂ ಅವ್ರದ್ದೇ, ಅತಿ ಹೆಚ್ಚು ಸಾಲ ಮಾಡಿದ ಕುಖ್ಯಾತಿಯೂ ಅವ್ರದ್ದೇ. ಬಜೆಟ್ ಗಾತ್ರ ಜಾಸ್ತಿ ಆಗ್ತಾ ಹೋಗಿದೆ. ಸಿರಿಗೆರೆ ಸ್ವಾಮೀಜಿಯವರು ಬಿಸಿಲು ಬೆಳದಿಂಗಳು ಅಂತೇಳಿ ಒಂದು ಲೇಖನ ಬರೀತಾರೆ. 2016ನೇ ಇಸ್ವಿನಲ್ಲಿ ಒಂದು ಲೇಖನ ಬರೆದಿದ್ರು, ಊದೋ ಶಂಕ ಕೊಡೋ ಶಂಕ ಅಂತ. ಊದೋ ಶಂಕ ಕೊಡಬೇಕಾಗಿಲ್ಲ, ಏನಾದ್ರು ಕೇಳಿದ್ರೆ ಇನ್ನಷ್ಟು ಕೇಳು ಇನ್ನಷ್ಟು ಕೇಳು ಇನ್ನಷ್ಟು ಕೇಳು ಅಂತ ಹೇಳುತ್ತೆ. ಇದು ಅನುಷ್ಠಾನ ಆಗೋ ಬಜೆಟ್ ಅಥವಾ ಬರೀ ಘೋಷಣೆಯ ಬಜೆಟ್? ಕಳೆದ ವರ್ಷದ ಬಜೆಟ್ನ ಅವಲೋಕನ ಮಾಡಿದ್ರೆ ನೋಡಿ, 3,22,000 ಕೋಟಿ ರೂಪಾಯಿ ವಿವಿಧ ಯೋಜನೆಗಳಿಗೆ ಘೋಷಣೆ ಮಾಡಿದರು. ಇದುವರೆಗೂ ಖರ್ಚಾಗಿರೋದು 1,75,000 ಕೋಟಿ. ಇನ್ನು ಒಂದು ತಿಂಗಳೊಳಗೆ 1,46,000 ಕೋಟಿ ಖರ್ಚು ಮಾಡಕ್ಕೆ ಸಾಧ್ಯ ಇದೆಯಾ? ಅಂಕಿಅಂಶದ ಪ್ರಕಾರ ವೆಚ್ಚ ಆಗಿರೋದು 54% ಮಾತ್ರ, 54% ಮಾತ್ರ ವೆಚ್ಚ ಆಗಿರೋದು. ಇನ್ನು 46% ಇನ್ನು ಒಂದು ತಿಂಗಳೊಳಗೆ ಖರ್ಚು ಮಾಡಕ್ಕೆ ಸಾಧ್ಯನಾ? ನಮ್ಮ ಆದಾಯದಲ್ಲಿ ₹1 ಇನ್ನಲ್ಲಿ ಯಾವ್ಯಾವ್ದ್ರ ಮೂಲಕ ಬರುತ್ತೆ ಅಂತ ತಗೊಂಡಾಗ 27% ಸಾಲದಲ್ಲಿ, 27% ಸಾಲ, 19% ಅಬ್ಕಾರಿ. ಬರೀ ಗಂಧದ ನಾಡು ಅಂದ್ರೆ ಸಾಕಾಗಲ್ಲ. ಗಂಧದ ನಾಡು ಅಂತ ಹೇಳ್ತಾ ಕುಡುಕರ ಬೀಡು ಅಂತಲೂ ಕರಿಬಹುದು ಅನ್ನೋ ಲೆವೆಲ್ಗೆ ಅಬ್ಕಾರಿ ಆದಾಯದ ನಿರೀಕ್ಷೆ. ಅವ್ರು ಕುಡಿದ್ರೆ ತಾನೇ ಇವ್ರಿಗೆ ಇನ್ಕಮ್ ಬರೋದು, ಕುಡಿಯೋರು ಕುಡಿದ್ರೆ ತಾನೇ ಇನ್ಕಮ್ ಬರೋದು. ಹಂಗಾಗಿ ಆದಾಯದಲ್ಲಿ 20% ಅಬ್ಕಾರಿಯಿಂದ, 27% ಸಾಲದಿಂದ. ಇದು ಕಲ್ಯಾಣ ರಾಜ್ಯ ನಮ್ದು ಅಂತ ಹೇಳ್ಕೊಳಕ್ಕಾಗುತ್ತಾ? ಮತ್ತೆ ತನ್ನ ಬಜೆಟ್ನಲ್ಲಿ ಕೋಮುವಾದಿ ನೀತಿಯ ಮುಂದುವರಿಕೆ, ಇವರ ಜಾತ್ಯತೀತತೆ ಅಂದ್ರೆ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ. ಎಷ್ಟೋ ಸಮುದಾಯಗಳಿಗೆ ಊರಾಗ ಸ್ಮಶಾನನೇ ಇಲ್ಲ. ಅವ್ರಿಗೆ ಮೊದಲು ಉಣಕ್ ಜಾಗ ಕೊಡ್ರಿ, ಆಮೇಲೆ ನೀವು ಕಾಂಪೌಂಡಾರ ಕಟ್ರಿ, ಕ್ವಾಟರ್ನಾರ ಕಟ್ರಿ. ಫಸ್ಟು ಹೆಣ ಉಣಕ್ಕೆ ಸತ್ತಾಗ 6 ಅಡಿ 3 ಅಡಿ ಜಾಗನಾರು ಕೊಡ್ರಿ. ಸಾವಿರಾರು ಗ್ರಾಮಗಳಲ್ಲಿ ವಿವಿಧ ಸಮುದಾಯಗಳಿಗೆ ಸ್ಮಶಾನ ಇಲ್ಲ. ಅವರು ಪ್ರತಿ ಜನಸಂಪರ್ಕ ಸಭೆಯಲ್ಲಿ ಹೇಳ್ತಾರೆ, ನಮ್ಮೂರಿಗೆ ಒಂದು ಸ್ಮಶಾನ ಮಾಡಿಕೊಡ್ರಿ ಅಂತ. ಅದು ಆದ್ಯತೆ ಆಗಬೇಕಾಗಿತ್ತು, ಅದು ಕಾಣ್ತಾ ಇಲ್ಲ. ಅಲ್ಪಸಂಖ್ಯಾತರಿಗೆ ಕಾಂಪೌಂಡ್ ಕಟ್ಟೋದು ಇವರಿಗೆ ಆದ್ಯತೆ, ಸ್ಮಶಾನಕ್ಕೆ. ಅರೆ ಫಸ್ಟ್ ಹುಣಕ್ ಜಾಗ ಕೊಡ್ರಿ, ಆಮೇಲೆ ನೀವು ಕಾಂಪೌಂಡಾರು ಕಟ್ರಿ, ಏನಾರು ಕಟ್ಕೊಳ್ರಿ.